Hi guys, welcome back to our channel, Spurti Vlogs. So guys, ಇವತ್ತು ಡೇಟ್ ಎಷ್ಟು? ಸೊ ಗೈಸ್ ಇವತ್ತು 11th ಸೆಪ್ಟೆಂಬರ್. ಬೆಳಗ್ಗೆ ಬೇಗ ಎದ್ದು ಫುಲ್ ರೆಡಿ ಎಲ್ಲ ಆಗಿದ್ದೀವಿ ನಾನು ಮತ್ತು ಯಶಿಕಾ ಇಸ್ ಅನ್ವೆಲ್ ಬಟ್ ಸ್ಟಿಲ್ ಮ್ಯಾನೇಜಿಂಗ್ ಟು ಗೋ ಟು ಸ್ಕೂಲ್ ಕಾಲೇಜ್. ಸ್ಕೂಲೇ ಬರ್ತೈತೆ ಆ್ಯಂಡ್ ಇವತ್ತು ಫುಲ್ ಬಂದ್ ಗೈಸ್. ಆದರೆ ನಮಗೆ ಮಾತ್ರ ಸ್ಕೂಲ್ ಕಾಲೇಜ್ ಏನೂ ಕೂಡ ಹಾಲಿಡೇ ಇಲ್ಲ, ಬಂದ್ ಅನ್ನೋ ಫೀಲ್ಸೇ ಇಲ್ಲ. ಸ್ವಲ್ಪ ಬರೋವಾಗ ರೋಡ್ ಎಲ್ಲ ಖಾಲಿ ಇತ್ತು, ಅದಕ್ಕೆ ಸ್ವಲ್ಪ ಬಂದ್ ಅಂತ ಅನಿಸ್ತಾ ಇತ್ತು. ಸ್ಟ್ರೈಕ್ ಏನೋ ಮಾಡಿದ್ದಾರೆ ಆರ್ ಎಲ್ಸ್ ಇಟ್ಸ್ ದ ಸೇಮ್. ಆ್ಯಂಡ್ ಟುಡೇ ಐ ವಾಸ್ ಡ್ರೈವಿಂಗ್, ಯಾಕಂದರೆ ಖಾಲಿ ಇಲ್ಲ ಇರ್ತಲ್ಲ. ನಂಗೆ ಬೆಳಗ್ಗೆ ಓಡ್ಸೋಕೆ ಅಷ್ಟೊಂದು ಇಷ್ಟ ಆಗಲ್ಲ. ಐ ಲೈಕ್ ರೈಡಿಂಗ್ ವೆನ್ಸ್ ಐ ಆಮ್ ಕಮಿಂಗ್ ಬ್ಯಾಕ್. ಸೊ ತುಂಬ ಟೈಮ್ ಓಡಿಸ್ತೀನಿ. ಬಟ್ ಇವತ್ತು ಇಲ್ಲ, ಖಾಲಿ ಇರುತ್ತೆ ಅಂತ ನಾನು ಓಡಿಸ್ತಾ ಇದ್ದೀನಿ. ಹೆಂಗೆ ಓಡಿಸ್ತಾ ಇದ್ದೀನಿ ಪ್ಯಾಸೆಂಜರ್ ಪ್ರಿನ್ಸಸ್? ಚೆನ್ನಾಗಿ ಓಕೆ ಫಸ್ಟ್ಗಿಂತ ಫಸ್ಟ್ಗಿಂತ ಬೆಸ್ಟ್ ಅನ್ನೆ. ಏನದು ಓಕೆ ಫಸ್ಟ್ ಓಕೆ ಇವಾಗ ಬೆಟರ್ ಓಡಿಸ್ತಾರೆ ಯಾರನ್ನ. ಗಾಡಿಗೆ ಬಂದ್ಮೇಲೆ ನಿಂಗೆ ಕೊಡ್ತೀನಿ. ಆ್ಯಂಡ್ ಇವಾಗ ಏನಂತಂದರೆ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ನಮ್ಮ ಮಮ್ಮಿ ಇವತ್ತು ಬಂದು ಅಂದ್ಕೊಂಡಿದ್ರು, ಅದಕ್ಕೆ ಬೇಗ ಎದ್ದೇನು ಮಾಡಿಲ್ಲ. ಬರೀ ಸೋನು ಪಾಪಗೆ ಮಾತ್ರ ಏನೋ ಬಾಕ್ಸ್ ಕಳಿಸಿದ್ರು. ನಮಗೆ ಇವಾಗ ನಾನು ಬೇರೆ ಏನಾದರೂ ರೆಸ್ಟೋರೆಂಟಿಂದ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಅಂಕಲ್ ತೊಗೊಂಬಂದರು. ನೋಡ್ಬೋಡೆ ತಿಂತೆ, ನಾನು ಮುಂಚೆ ತಿಂತಾ ಇದ್ದೆ ಮೌನ್ ಕರ್ನಾಟಕ. ಇಷ್ಟಕ್ಕೆ ನೀನೇನು ತಿಂತೀಯ? ಏನು ತೊಗೊಬೇಕು ನೀನು? ಚಿತ್ರಾನ್ನ. ಕೆಲವೊಬ್ರಿಗೆಲ್ಲ ನಮ್ಮ ಥರ ಎಲ್ಲ ತಿಂದ ಅಭ್ಯಾಸ ಇಲ್ಲ. ಚಾಯ್ ಕಾಸೆಲ್ಲ ಖಾಲಿ ಮಾಡ್ತಾಳೆ ಗೈಸ್ ಅವಳು. ಹಾಂ, ಏ ವಡೆ ಸೂಪರ್ ಆಗಿದೆ, ಸೂಪರ್. ಬೇಕ್ರಿ ಪ್ರಾಕ್ಟಿಕಲ್ ಇದೆ. ಸೊ ಗೈಸ್ ಇವತ್ತು ನಮಗೆ ಪ್ರಾಕ್ಟಿಕಲ್ ಇತ್ತು ಅಂತ ಹೇಳಿದ್ನಲ್ವ, ಬೇಕ್ರಿ ಪ್ರಾಕ್ಟಿಕಲ್. ಸೊ ಇವತ್ತು ನಾವು ಪ್ರಿಪೇರ್ ಮಾಡ್ತಿರೋ ಡಿಶ್ ಹೆಸರು ಲವಾಶ್ ಅಂತ. ಸೊ ಇದು ಸೂಪ್ ಜೊತೆಗೆಲ್ಲ ಸರ್ವ್ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸೊ ನಾನು ಕೂಡ ಇದನ್ನು ಟೇಸ್ಟ್ ಮಾಡಿದೆ, ಚೆನ್ನಾಗಿರುತ್ತೆ ಈ ಥರ ಪ್ರಾಕ್ಟಿಕಲ್ಸ್ ಎಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಶೈ ಇರ್ತಾರೆ, ಬಟ್ ನಾನು ಹಿಂಗೆ ವೀಡಿಯೋ ಮಾಡಿದಾಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ವ್ಲಾಗ್ಸಲ್ಲಿ ಬಂದಾಗ ಅವ್ರ ಫ್ರೆಂಡ್ಸ್ ಎಲ್ಲರೂ ಅವ್ರನ್ನ ಹೋಗಿ ಮಾತಾಡ್ಸಿದಾಗ ಎಲ್ಲ ಅವತ್ತು ನಾನು ವೀಡಿಯೋಗಳು ಹಾಕಿದ್ಯಾ, ಚೆನ್ನಾಗಿ ಎಲ್ಲರೂ ಬಂದು ಮಾತಾಡ್ತಾರೆ ಅಂತೆಲ್ಲ ಇವಾಗ ಖುಷಿ ಪಡ್ತಾರೆ. ಮುಂಚೆ ಫುಲ್ ಶೈ ಆಗಿದ್ರು. ನಾನಿವಾಗ ಬೇರೆ ಅವ್ರ ಟೀಮ್ ಲವಾಶ್ ಮೇಲೆ ಟಾಪಿಂಗ್ಸ್ ಎಲ್ಲ ಮಾಡೋಕೆ ಹೋಗ್ತಿದ್ದೆ. ನನ್ನ ಟೀಮ್ ಅವ್ರು ಆಲ್ರೆಡಿ ಮಾಡ್ತಾಯಿದ್ರು. ಸೊ ಸರಿ ಬೇರೆಯವ್ರದ್ದು ಹೋಗ್ಬಿಟ್ಟು ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಸೂಪರ್ ಫನ್ ಆಗಿರುತ್ತೆ ನಮ್ಮ ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಫನ್ ಎಲ್ಲ ಮಾಡಿಕೊಂಡು ಮತ್ತು ನಮಗೆ ಬೇಕಾಗಿರೋ ಥರ ಕಸ್ಟಮೈಸ್ಡಾಗಿ ಮಾಡ್ಕೊತೀವಿ. ಸೊ ಇಷ್ಟೊಂದು ಚಿಲ್ಲಿ ಫ್ಲೇಕ್ಸ್ ಅದೇನದು ಪ್ಯಾಪ್ರಿಕಾ ಎಲ್ಲ ಹಾಕಬಾರ್ದು, ಬಟ್ ನಾವು ಹಾಕಿದ್ವಿ ಬಿಕಾಸ್ ಸ್ಪೈಸಿ ತಿನ್ನೋಕೆ ನಮ್ಗೆ ಇಷ್ಟ ಅಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಅದನ್ನು ಪ್ರಾಪರ್ ಶೇಪ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಿದ್ರು. ನಾನು ಡಿಫ್ರೆಂಟಾಗಿ ನಿಮಗೆ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಡಿಫ್ರೆಂಟಾಗಿ ಮಾಡಿಕೊಟ್ಟೆ. ನೋಡಿದ್ರೆ ತುಂಬ ತಿನ್ನಂಗೆ ಮಾಡಿದ್ದೆ, ಬಟ್ ಸ್ಟಿಲ್ ದಿ ಟೇಸ್ಟ್ ವಾಸ್ ರಿಯಲಿ ಗುಡ್. ಎಲ್ಲ ಅವರೇ ಮಾಡಿದ್ದು, ಬಟ್ ನಾನು ಮೇಲೆಗಡೆ ಹೋಗಿ ಟಾಪಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದು. ಆ್ಯಂಡ್ ಗೈಸ್ ಇವತ್ತು ನಾವು ಮಾಡ್ತಿರೋ ಡಿಶ್ ವೆರಿ ಯುನೀಕ್ ಡಿಶ್. ಸೊ ನಾನು ಫಸ್ಟ್ ಟೈಮ್ ಈ ಥರದನ್ನು ಮಾಡೋದು ಮತ್ತು ಟೇಸ್ಟ್ ಕೂಡ ಮಾಡ್ತಿರೋದು. ಸೊ ಮಾಡೋವಾಗಲೇ ನಾನು ಫಸ್ಟ್ ಕೈ ಚಾಪ್ ಮಾಡ್ಕೊಂಬಿಟ್ಟೆ. ಅದು ಏನೋ ಕಟ್ ಮಾಡ್ತಾಯಿದ್ದೆ, ಹಂಗಾಗೋಯ್ತು. ಅದಾದಮೇಲೆ ಏನು ಮಾಡೋಕ್ಕಾಗುತ್ತೆ, ಸಣ್ಣ ಪುಟ್ಟದಾಗ್ತಾ ಇರುತ್ತಲ್ಲ. ಆ್ಯಂಡ್ ಈಗ ಸ್ಮ್ಯಾಶ್ಡ್ ಪೊಟ್ಯಾಟೊ ಮಾಡಬೇಕು. ಸೊ ಅದಕ್ಕೆ ಪೊಟ್ಯಾಟೊನೆಲ್ಲ ಬಾಯ್ಲ್ ಮಾಡಿಕೊಂಡು ಅದಾದಮೇಲೆ ಸ್ಮೂತಾಗಿ ಸ್ಮ್ಯಾಶ್ ಮಾಡಬೇಕಂದ್ರೆ ಈ ಥರ ಒಂದು ಸೀವರ್ನ ಇಟ್ಕೊಂಡು ಸ್ಮ್ಯಾಶ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ಸೊ ನನಗೆ ಫೈನಲ್ ಔಟ್ಪುಟ್ ನೋಡೋಕೆ ತುಂಬ ಇಷ್ಟ. ಸೊ ನನ್ನ ಟೀಮಲ್ಲಿ
3 ಮೆಂಬರ್ಸ್ ಆರ್ 4 ಮೆಂಬರ್ಸ್ ಆರ್ 5 ಇರ್ತಾರೆ, ಮ್ಯಾಕ್ಸ್ 5 ಇರ್ತಾರೆ. ಸೊ ಇವತ್ತು ಬಂದುಬಿಟ್ಟು ನಾವು 3 ಇರೋದು. ಸೊ ನಾನು ಮತ್ತು ಸುಮಿತ್ ಆಮೇಲೆ ದೇವಿಂದರ್ ಅಂತ ನಾವು 3 ಜನ ಇರೋದು. ಸೊ ದೇವಿಂದರ್ ವೀಡಿಯೋ ಮಾಡ್ತಿದ್ದ ಆ್ಯಂಡ್ ಸುಮಿತ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಆ್ಯಂಡ್ ನಾನು ಎಲ್ಲದನ್ನು ಕುಕ್ ಮಾಡೋಣ ಅಂತ ಎಲ್ಲ ಮಾಡ್ತಿದ್ದೀನಿ. ಆ್ಯಂಡ್ ಇಟ್ಸ್ ಆಲ್ವೇಸ್ ಅ ಟೀಮ್ ವರ್ಕ್. ನಾನೇ ಒಬ್ಬಳೇ ಮಾಡಿದೆ ಆ ಥರ ಎಲ್ಲ ಏನಿಲ್ಲ. ನನ್ನ ಟೀಮ್ ಆ ಥರ ಎಲ್ಲ ಏನೂ ಇಲ್ಲ. ಇಟ್ಸ್ ಆಲ್ವೇಸ್ ಅ ಟೀಮ್ ವರ್ಕ್. ನಾವು 3 ಜನ ಸೇರಿ ಮಾಡಿದ್ರೇ ಔಟ್ಕಮ್ ಅನ್ನೋದೇನಿದೆ ಅದು ಚೆನ್ನಾಗಿ ಬರೋದು. ಆ್ಯಂಡ್ ಆಲ್ವೇಸ್ ನಾನು ಬಾಯ್ಸ್ನ ಚೂಸ್ ಮಾಡ್ತೀನಿ ಬಿಕಾಸ್ ಅವ್ರು ನನಗೆ ಕಂಫರ್ಟಬಲಾಗಿ ಚೆನ್ನಾಗಿ ನನ್ನ ಜೊತೆ ಕೋಪರೇಟ್ ಮಾಡ್ತಾರಂತ. ಈ ಹುಡುಗಿರಿದ್ರೆ ಏನು ಗೊತ್ತಾ, ಸ್ವಲ್ಪ ಕಾಂಪಿಟೇಷನ್ ಅಂತ ಅನಿಸುತ್ತೆ ನನಗೆ, ಅದಕ್ಕೋಸ್ಕರ ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್. ನಿಮ್ಗೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ. ಆ್ಯಂಡ್ ಈಗ ಇದು ಏನದು ವೆಜಿಟೇಬಲ್ಸ್ನೆಲ್ಲ ಬ್ರಾಂಚ್ ಮಾಡಿಬಿಟ್ಟು ಇವಾಗ ಅದನ್ನು ಇಟ್ಟಿದ್ದೀವಿ ಸೈಡಲ್ಲಿ. ಆ್ಯಂಡ್ ಇವತ್ತು ನಾವು ಏನೇನು ಮಾಡ್ತಿರೋದು ಅಂದರೆ ಬ್ಲಾಂಚ್ಡ್ ಕ್ಯಾರೆಟ್ ಬೀನ್ಸ್ ವಿತ್ ಸಮ್ ಸೀಸನಿಂಗ್ ಸಾಲ್ಟ್ ಆ್ಯಂಡ್ ಪೆಪ್ಪರ್. ಆ್ಯಂಡ್ ನೆಕ್ಸ್ಟ್ ಇಸ್ ಕ್ರೀಮಿ ಸ್ಮ್ಯಾಶ್ಡ್ ಪೊಟ್ಯಾಟೋಸ್. ಅದಾದಮೇಲೆ ಮಶ್ರೂಮ್ ಸೂಪ್ ಮಾಡ್ತಿದ್ದೀವಿ. ಸೊ ಈಗ ಪ್ರಿಪೇರ್ ಮಾಡ್ತಿರೋದಲ್ಲ ಮಶ್ರೂಮ್ ಸೂಪ್ಗೆ ಫಸ್ಟ್ ಅದನ್ನು ಸಾಟೆ ಮಾಡಿಕೊಂಡು ಅದಾದಮೇಲೆ ಗ್ರೈಂಡ್ ಮಾಡಿ ಅದಾದಮೇಲೆ ಅದಕ್ಕೆ ತಿರ್ಗಾ ಸ್ವಲ್ಪ ಬಟರ್ ಕ್ರೀಮ್ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡೋದು, ಸ್ಟಾಕ್ ಎಲ್ಲ ಹಾಕಿ. ಸೊ ಇದೊಂದು. ಅದಾದಮೇಲೆ ಮೇನ್ ಡಿಶ್ ಬಂದುಬಿಟ್ಟು ಪುಲೆಟ್ ಶಾಟೆ ಶ್ಯಾಷರ್ ಅಂತ. ಸೊ ಇದನ್ನು ಚಿಕನಲ್ಲಿ ಮಾಡೋದು. ಇಟ್ಸ್ ಅ ವೆರಿ ಯುನೀಕ್ ಡಿಶ್ ಆ್ಯಂಡ್ ಇದು ಬಂದುಬಿಟ್ಟು ಒಂದು ಫ್ರಾನ್ಸ್ ಡಿಶ್. ಸೊ ಇದು ಪ್ಲೇಸ್ ಆಫ್ ಒರಿಜಿನ್ ಬಂದು ಫ್ರಾನ್ಸ್. ಆ್ಯಂಡ್ ಇದನ್ನು ಮಾಡೋಕ್ಕೆ ಯೂಸ್ ಮಾಡುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಚಿಕನ್, ಮಶ್ರೂಮ್, ಅನಿಯನ್ಸ್, ಟೊಮ್ಯಾಟೋಸ್ ಆ್ಯಂಡ್ ಅದಾದಮೇಲೆ ವೈನ್ ಕೂಡ ಯೂಸ್ ಮಾಡ್ತಾರೆ. ಸೊ ಈಗ ನಾವು ಹೋಲ್ ಚಿಕನ್ನ ಹೆಂಗೆ ಸ್ಕಿನ್ ಎಲ್ಲ ಪೀಲ್ ಮಾಡಿ ಎಷ್ಟು ಪೀಸಸಾಗಿ ಡಿವೈಡ್ ಮಾಡ್ಬೋದು ಅಂತೆಲ್ಲ ಹೇಳ್ಕೊಡ್ತಿದ್ದಾರೆ. ಇನ್ಫ್ಯಾಕ್ಟ್ ಐ ವಾಸ್ ಸೋ ಎಕ್ಸೈಟೆಡ್ ಇದೆಲ್ಲ ಹೆಂಗೆ ಅಂತ. ಯೂಶ್ವಲಿ ಚಿಕನ್ ಎಲ್ಲ ಕಟ್ ಮಾಡಿ ತೊಗೊಂಬಂದು ಕೊಟ್ಟರೆ ನಾನು ಮಾಡ್ತಿದ್ದಿದ್ದೆ ಅಷ್ಟೇ. ಸೊ ಇವತ್ತು ಒಂದಿನ ನಾನು ನನ್ನ ಕೈಯಾರೆ ಚಿಕನ್ ಎಲ್ಲ ಕಟ್ ಮಾಡ್ತೀನಿ ಅಂದರೆ ಅದೊಂಥರ ಖುಷಿ ಅಂತ ಅನಿಸ್ತಿತ್ತು. ಆ್ಯಂಡ್ ಫುಲ್ ಚೆನ್ನಾಗಿ ಎಲ್ಲ ಹೇಳ್ಕೊಟ್ರು. ನಾವು ಯಾವುದೇ ರೀತಿ ಇಮೋಷನ್ಸ್ ಆಗಲಿ ಅಥವಾ ಅಟ್ಯಾಚ್ಮೆಂಟ್ ಎಲ್ಲ ಇಟ್ಕೊಂಡಿರ್ತೀವಿ ಬರ್ಡ್ಸ್ ಅನಿಮಲ್ಸ್ ಮೇಲೆಲ್ಲ. ಬಟ್ ನಿಮ್ಮ ಪ್ರೊಫೆಷನ್ ಆಗಿರೋದ್ರಿಂದ ಅದೆಲ್ಲ ತೆಗೆದಾಕ್ಬಿಡ್ಬೇಕು ನಿಮ್ಮ ಮೈಂಡಿಂದ ಅಂತೆಲ್ಲ ಹೇಳ್ಕೊಡ್ತಿದ್ರು. ಎಷ್ಟೊಂದು ಮೋಟಿವೇಟ್ ಮಾಡಿನೇ ಅದಾದಮೇಲೆ ಇದೆಲ್ಲ ಸ್ಟಾರ್ಟ್ ಮಾಡೋದು. ಆಮೇಲೆ ಈಗ ತಾಯಿನ ಹೆಂಗೆ ಕಟ್ ಮಾಡೋದು, ಯಾವ ಬೋನ್ಸ್ ಕನೆಕ್ಟ್ ಆಗಿ ಅಂತೆಲ್ಲ ಹೇಳ್ತಿದ್ರು. ಒಂಥರ ಎಕ್ಸೈಟೆಡಾಗಿ ಅನಿಸುತ್ತೆ, ಒಂಥರ ಚೆನ್ನಾಗಿರುತ್ತೆ. ಬರೀ ಮಾಡಿರೋದನ್ನ ತಿಂದಿರ್ತಾರೆ ಕೆಲವೊಬ್ಬರು, ಸ್ವಲ್ಪ ಜನ ಮಾಡಿರ್ತಾರೆ. ಬಟ್ ಈ ಥರ ಎಲ್ಲ ಕಟ್ ಮಾಡೋದೆಲ್ಲ ನೋಡಿ ಅದರಿಂದ ಎಲ್ಲ ಎಷ್ಟು ಪ್ರಾಸೆಸ್ ಎಲ್ಲ ಇರುತ್ತೆ ಅಂತೆಲ್ಲ ಅನಿಸುತ್ತೆ. ಸೊ ಇದು ಬೆಸ್ಟ್ ಪೀಸ್ ಮತ್ತು ಯಾವುದು ಗುಡ್ ಮತ್ತು ಯಾವುದು ಟೆಂಡರಾಗಿರುತ್ತೆ ಮತ್ತು ಯಾವ ಪೀಸಸ್ನ ಯಾವ ಥರ ಡಿಶಸ್ಗೆಲ್ಲ ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು. ಸೊ ಫಸ್ಟ್ ನಮಗೆ ಶೆಫ್ ಹೋಲ್ ರೆಸಿಪಿನ ಮಾಡಿ ಯಾವ ಥರ ಎಲ್ಲ ಮಾಡಬೇಕು ಅಂತ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾವು ನಮ್ಮ ಇಂಗ್ರೀಡಿಯೆಂಟ್ಸ್ನೆಲ್ಲ ತೊಗೊಂಡು ನಾವು ಓನಾಗಿ ಮಾಡೋದು. ಎಕ್ಸ್ಪ್ಲೈನ್ ಮಾಡ್ತಾರೆ ಕೆಲವೊಂದು ಟೈಮ್ಸ್, ಅದನ್ನು ನಾವು ನೋಟ್ ಮಾಡಿಕೊಂಡು ಮಾಡ್ತೀವಿ. ಇಲ್ಲ ಕೆಲವೊಂದು ಟೈಮ್ಸ್ ಅವರೇ ಫುಲ್ ಪ್ರಾಸೆಸ್ನ ತೋರಿಸ್ಕೊಡ್ತಾರೆ. ಅದಾದಮೇಲೆ ನಾವು ಅದನ್ನೇ ಫಾಲೋ ಮಾಡಿ ಮಾಡ್ತೀವಿ. ಸೊ ಎಷ್ಟು ಜ್ಯೂಸಿಯಾಗಿ ಟೆಂಡರಾಗಿ ಮಾಡೋದು, 5 ಸ್ಟಾರ್ಸಲ್ಲೆಲ್ಲ ಯಾವ ಥರ ಸರ್ವ್ ಮಾಡ್ತಾರೆ ಮತ್ತು ಯಾಕೆ ಅಷ್ಟೊಂದು ಕಾಸ್ಟ್ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿ ವಿಲ್ ಹ್ಯಾವ್ ಸೋ ಇಂಟ್ರೆಸ್ಟಿಂಗ್ ಕ್ಲಾಸಸ್. ನನಗೆ ಇಷ್ಟು ವರ್ಷ ಓದಿರೋದು ಎಲ್ಲದಕ್ಕಿಂತ ನನಗಿದೆ ಜಾಸ್ತಿ ಇಷ್ಟ ಆಗಿರೋದು. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದ ಹೋಲ್ ಪ್ರಾಸೆಸ್. ಎಲ್ಲರೂ ಅಂದ್ಕೊಳ್ತಾರೆ ಏನು ಹೋಟೆಲ್ ಮ್ಯಾನೇಜ್ಮೆಂಟ್ ಚೂಸ್ ಮಾಡಿದೆ ನಾನು, ನನಗೆ ಬೇಕಿತ್ತಾ ಅಂತೆಲ್ಲ ಎಷ್ಟೊಂದು ಜನ ಇವಾಗಲೂ ಕೂಡ ಕ್ವೆಶನ್ ಮಾಡ್ತಾರೆ. ನನಗೆ ಆ ಸ್ಟುಪಿಡ್ಸ್ ಕ್ವೆಶನ್ಸ್ ಎಲ್ಲ ಅವರು ರೇಸ್ ಮಾಡುವಾಗ ನನಗೆ ಹಂಗೆ ಮುಖದ ಮೇಲೆ ಏನಾದರೂ ಅನ್ಬಿಡ್ಬೇಕನ್ಸುತ್ತೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೊ ಮಚ್ ಕಂಟ್ರೋಲ್ ಇನ್ ಮೈ ಸೆಲ್ಫ್. ಬೇಡ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಸುಮ್ಮನೆ ಇರ್ತೀನಿ ನಾನು. ಯಾಕಂದರೆ ನನಗೆ ಇಷ್ಟವಾಗಿದ್ದನ್ನ ನಾನು ಮಾಡ್ತಾಯಿದ್ದೀನಿ. ನನಗಿಷ್ಟವಾಗಿ ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ
ನಾನು ಈ ಕೋರ್ಸ್ಗೆ ಸೇರಿಕೊಂಡು ನಾನು ಇವಾಗ ಮಾಡ್ತಿರೋದು. ಆ್ಯಂಡ್ ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಐ ಆಮ್ ಡೂಯಿಂಗ್ ಇನ್ ಮೈ ಲೈಫ್. ಬೇರೆ ಯಾರೋ ಒಬ್ರು ಕೇಳೋದು, ನನಗೆ ಅದರಿಂದ ತಿರ್ಗಾ ಅದನ್ನು ಯೋಚನೆ ಮಾಡೋದು, ಆಮೇಲೆ ಅದು ನನಗೆ ಒಂಥರ ಅನಿಸೋದು, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಪ್ರತಿಯೊಂದು ವೀಡಿಯೋಲ್ಲೂ ನಾನು ಹೇಳೋಕ್ಕಾಗಲ್ಲ ನನಗಿಷ್ಟ, ನಾನು ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಅದರ್ ಪೀಪಲ್ ಹೂ ಕಮೆಂಟ್ ಪಾಸಿಟಿವ್ಲಿ, ಇಲ್ಲ ನೀನು ಮಾಡ್ತಿರೋದು ಒಳ್ಳೆಯದು, ಇದೇ ಥರ ಇರಬೇಕು, ನಾವು ಪ್ಯಾಷನೇಟ್ ಆಗಿರಬೇಕು ಲೈಫಲ್ಲಿ ಅಂತೆಲ್ಲ ತುಂಬ ಜನ ಸಪೋರ್ಟ್ ಮಾಡ್ತೀರಾ. ಬಟ್ ಅದರಲ್ಲಿ ಒಂದು 2-3% ಇರ್ತಾರಲ್ವಾ, ಅವ್ರಿಗೇನಾಗುತ್ತೋ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ದೇ ಕೀಪ್ ಆಸ್ಕಿಂಗ್ ಮೀ ಆ್ಯಂಡ್ ಐ ಗೆಟ್ ಸೊ ಇರಿಟೇಟೆಡ್. ಆ್ಯಂಡ್ ಈ ಥರ ಎಲ್ಲ ಉತ್ತರ ಬರಬೇಕಾಗತ್ತೆ ನನ್ನ ಕಡೆಯಿಂದ. ಆ್ಯಂಡ್ ಈಗ ಮಶ್ರೂಮ್ ಸೂಪ್ ಮಾಡ್ತಾಯಿದ್ದೀವಿ, ಸೂಪರಾಗಿ ಆಗಿತ್ತು ಅಂತ ಎಲ್ಲರೂ ಹೇಳಿದರು. ನನಗೇನಂದರೆ ನಾನೇ ಮಾಡಿರ್ತೀನಿ ಅಲ್ಲೆಲ್ಲ ಎಲ್ಲದನ್ನು ನೋಡಿ, ಹೋಲ್ ಪ್ರಾಸೆಸ್ನ ನೋಡಿ ಇನ್ ಡೀಟೇಲಾಗಿ ಮಾಡ್ತಿರ್ತೀನಿ. ನನಗದು ತಿನ್ನಬೇಕು ಅಂತ ಅನ್ಸಲ್ಲ ಕೆಲವೊಂದು ಟೈಮ್. ಬಟ್ ಸ್ಟಿಲ್ ಇವತ್ತು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ತೊಗೊಂಡು ತಿಂದೆ. ಬಟ್ ಅದು ಯಾಕೋ ನನ್ನ ಟೇಸ್ಟ್ ಬಡ್ಸ್ಗೆ ಇಷ್ಟ ಆಗಿಲ್ಲ. ಯಾಕಂದರೆ ಅದರಲ್ಲಿ ಕ್ರೀಮ್ ಯೂಸ್ ಮಾಡಿರ್ತೀವಿ, ಮತ್ತು ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತಲ್ವ. ಈ ಥರ ಔಟ್ ಕಂಟ್ರೀಸ್ ಫುಡ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಉಪ್ಪು ಖಾರ ಎಲ್ಲ. ನನಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಇರಬೇಕು, ಆವಾಗಲೇ ನಾನು ನಾನ್ ವೆಜ್ ಎಸ್ಪೆಷಲಿ ತಿನ್ನೋಕ್ಕಾಗೋದು. ಏನು ಮಾಡಿದ್ರೂ ನಮ್ಮ ಮನೇಲಿ ನಾನು ಜಾಸ್ತಿ ಉಪ್ಪು ಖಾರ ಹಾಕ್ತೀನಿ, ಚಿಕನ್, ಮಟನ್, ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಮತ್ತು ಇಂಟೆಸ್ಟೈನ್ ಪಾರ್ಟ್ಸ್ ಅದಕ್ಕೆಲ್ಲ. ಸೊ ಅದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನಂಗೆ ಇಷ್ಟವಾಗಿದ್ದಂಗೆ ಮಾಡ್ಬೋದಿತ್ತು. ಸೊ ಅದಕ್ಕೆ ಇಲ್ಲಿ ನಾನೇ ಒಂದು ಸ್ವಲ್ಪ ನ್ಯೂ ಆಗಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಈ ಥರ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಬೇರೆ ಟೀಮ್ ಅವರು ಯಾವ ಥರ ಪ್ಲೇಟಿಂಗ್ ಎಲ್ಲ ಮಾಡಿದ್ರು ಅನ್ನೋದನ್ನು ತೋರಿಸ್ಕೊಡ್ತೀನಿ. How's it? Tasty. Yummy, tasty. Shreya, did you like it? This is Smoothie and This is made by Shubhav team. This is made by Hema's team. This is made by Spurti, and this is made by Habiba. Habiba. No? Which soup is good? all the soups is tasty. Anyone. You choose mine. There's no answer. No. It's only mine. Mine. What do you mean? No, mine. Hey, that is so liquidy. They added butter. Nice. Enjoy. ನೋಡಿ ನಮ್ಮ ಮಿಥುನ್ ಅಣ್ಣ ಇಲ್ಲಿದ್ದಾನೆ ನನ್ನ ಜೊತೆ. ನಾವಿಬ್ರು FMB ಅಲ್ಲಿದ್ದೀವಿ. ಇದು ನನ್ನ ಜ್ಯೂಸ್, ಇದು ಅವನ ಜ್ಯೂಸ್. ಏನದು? Lime.
ಅಲ್ಲ ಈ ಮಾತೆ ಬರ್ತಲ್ಲ Sweet and salt. ಸ್ವೀಟ್ ಅಂಡ್ ಸಾಲ್ಟ್. ಇದು ಫ್ರೆಂಡ್ಸ್ ದೋಸೆ ತಿಂದವಳೆ ಫ್ರೆಂಡ್ಸ್. ಸಾರಿ ಇಡ್ಲಿ ತಿಂದವಳೆ ಫ್ರೆಂಡ್ಸ್. ಅದು ಡಿಪ್ ತಿಂದವಳೆ ಫ್ರೆಂಡ್ಸ್. ಚಟ್ನಿ ಹಾಕ್ಸ್ಕೊಂಡಿಲ್ಲ ಏನಿಲ್ಲ ಫ್ರೆಂಡ್ಸ್. ತಿನ್ನೋ ರೀತಿನೂ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ನೋಡಿ ಫ್ರೆಂಡ್ಸ್ ದೋಸೆ ಅಂತಾರೆ ಇದನ್ನ. ಒಳಗಡೆ ಆಲೂಗಡ್ಡೆ ಪಲ್ಯ ಹಾಕೋರೆ, ನೀಟಾಗಿ ರೋಸ್ಟ್ ಮಾಡೋರೆ ದೋಸೆನ. ಇದರಲ್ಲಿ ಏನು ಅದೇ ಪುಡಿನಾ? ಎಸ್ ಪಲ್ಯ ಬೇಕಾ? ಪುಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಕೋರೆ. ಕಾಣಿಸುತ್ತಾ? ಕಾಣಿಸ್ತೈತಾ ನೋಡಿ. ಪುಡಿ ದೋಸೆನಾ? ಮಸಾಲೆ ದೋಸೆ? ಮಸಾಲೆ ದೋಸೆನೇನೆ, ಪುಡಿ ಕಮ್ಮಿ ಹಾಕ್ಸಿದ್ವಿ ನಾನು. ನೋಡಿ ಏನ್ ಹೇಳ್ಬೇಕು ಇವ್ರಿಗೆ? ನೀನು ಹೋಟೆಲ್ ಮ್ಯಾನೇಜ್ಮೆಂಟ್? ಎಸ್ ನಾವು ಹೋಟೆಲ್ ಮ್ಯಾನೇಜರ್. ನೋಡಿ ಫ್ರೆಂಡ್ಸ್ ಇದು ಚಟ್ನಿ ಅಂತಾರೆ ಫ್ರೆಂಡ್ಸ್. ಇದನ್ನ ಸಾಂಬಾರ್ ಅಂತಾರೆ. ಈ ಥರ ಡಿಪ್ ಮಾಡ್ಕೊಬೇಕು, ಆಮೇಲೆ ಈಗ ಇಟ್ಕೊಂಡು ಬಾಯಿಗೆ ಇಟ್ಕೊಬೇಕು. ಏನ್ ಜನರಿಗೆ ಗೊತ್ತೇ ಇರಲ್ಲ, ನೀನು ಹೇಳ್ಕೊಂಡ್ರೆ ಗೊತ್ತಾಗೋದು ದೋಸೆ ಚಟ್ನಿ. ಯಾಕಂದ್ರೆ ನಮ್ಮ ಕಾಲೇಜಲ್ಲೆಲ್ಲ ಹಿಂದಿನ ನನ್ನ ಮಕ್ಕಳಿದಾರಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲ ಹೆಂಗೆ ತಿನ್ನೋದು ದೋಸೆಗಳು. ಮಿಥುನ್ ರೆಡಿ. ಮಿಥುನ್ ಸಿಂಹ. ನನ್ನಲ್ಲಿ ಕ್ಯಾಟ್ ಇದೆ ಗೈಸ್. ಏನು ಆ್ಯಂಡ್ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಈವೆಂಟ್ನ ಕಂಡಕ್ಟ್ ಮಾಡಿದ್ರು. ಸೊ ಬೇರೆ ಕಾಲೇಜಿಂದ ಬರ್ತಿರೋವಂಥ ಟೀಚರ್ಸ್ಗೆಲ್ಲ ಟೀಚರ್ಸ್ ಡೇ ಅವಾರ್ಡ್ಸ್ ಎಲ್ಲ ಕೊಟ್ಬಿಟ್ಟು ಒಂದು ಸ್ಮಾಲ್ ಈವೆಂಟ್ ಥರ ಅರೇಂಜ್ ಮಾಡಿದ್ರು. ಸೊ ಅದಕ್ಕೆ ನಮ್ಮ ಕಾಲೇಜ್ ಅವರೇ ಫುಡ್ ಎಲ್ಲ ಪ್ರಿಪೇರ್ ಮಾಡಿದ್ರು. ದೇ ವೆ ಸೋ ಮೆನಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್. ಮತ್ತು ಪಾಸ್ತಾ ಲೈಫ್ ಕೌಂಟರ್ ಲೈಫ್ ಸೆಕ್ಷನ್ ಕೂಡ ಆಯಿತು. ಸೊ ಅದರಲ್ಲಿ ರೆಡ್ ಸಾಸ್ ಪಾಸ್ತಾ, ವೈಟ್ ಸಾಸ್ ಪಾಸ್ತಾ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ಆ್ಯಂಡ್ ಫೈನಲಿ ಈವನ್ ವಿ ಗಾಟ್ ಟು ಟೇಸ್ಟ್ ದ್ಯಾಟ್. ಬಟ್ ಅದಕ್ಕಿಂತ ಮುಂಚೆ ವಿ ಈವೆಂಟ್ ಚೆನ್ನಾಗಿ ಆಚೆ ಎಲ್ಲ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಇದು ವೆಜ್ ಪಲಾವ್ ಮತ್ತು ಇನ್ನೂ ಬೇರೆ ಥರ ವೆರೈಟೀಸ್ ಎಲ್ಲ ಮಾಡಿದ್ರು. ರೇಟೇ ಹಾಕಿಲ್ಲ ಇದು ಎಷ್ಟು? ಎಕ್ಸ್ಕ್ಯೂಸ್ ಮೀ, ಪುಡಿ ನಂಗೆ ಇದು ತುಂಬ ಇಷ್ಟ. ಮೊಗೋ ಗೊತ್ತಾ? ನೆಕ್ಸ್ಟ್ ಟೈಮ್ ನಂಗೆ ಏನಾದರೂ ತೊಗೊಂಬರ್ಬೇಕಂದ್ರೆ ಮೊಗೋ ತೊಗೊಂಬ. ಡೀಲ್. ಸ್ಫೂರ್ತಿ ಐ ಬ್ರಾಟ್ ಮೊಗೋ ಫಾರ್ ಯು ಅಂತ. ನೋಡೋರು ಇಬ್ಬರು ಹಿಡ್ದಾಕ್ತೀನಿ ಹೆಂಗೆ ನೋಡ್ಕೊ. ಮಿಥುನ್ ಇವತ್ತು ನಂಗೆ ಪಾರ್ಟಿ ಕೊಡ್ತಾ ಇದ್ದಾನೆ. ಏನು? ಜ್ಯೂಸ್ ಕೊಡಿಸಿದೆ ಫ್ರೆಂಡ್ಸ್, ಬಿರಿಯಾನಿ ಕೊಡಿಸಿದೆ, ಅಮ್ಮ ಸುಳ್ಳು ನಂದು ದೋಸೆ ಕೊಡಿಸಿದೆ. ನಾನೇ ಎಷ್ಟೊಂದು ಕೊಡ್ತಿದ್ದೀನಿ. ಹೌದು ಕೊಡ್ತಾಳೆ ಪಾಪ, ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿ ಎಲ್ಲ ಕೊಡ್ತಾಳೆ ಫ್ರೆಂಡ್ಸ್ ನಮಗೆ. ಮತ್ತೆ ಗ್ಲಾಸ್ ಇಸ್ಕೊಂಬರು, ಗ್ಲಾಸ್ ಅಲ್ಲಿ ಇವನೇ ಕೊಡ್ತಿರೋದು. ಏನಾದ್ರು ಬಲ್ಲು ಇನ್ನೋಸೆಂಟ್ ನಂಗೆ ಆಡ್ತಾನೋ. ತಿನ್ಬಿಟ್ಟು ಹೇಳಿ ಬೇಗ. ಚೆನ್ನಾಗಿ ಮಾಡೋರು ಬೇಗ. ಇದು ನನಗೆ ಬೇಡ, ನೀವು ತಿನ್ನಿ. ನನ್ಗೆ ಚಾಕ್ಲೇಟ್ ಕೊಡು, ಮೇಲೆ ಇರೋದು. ಚೆನ್ನಾಯ್ತಾ? ಚೆನ್ನಾಗಿದ್ದೀನಿ. ನಮ್ಮ ಧನುಷ ಮಾಡಿರೋದು ಗೈಸ್. ನಾನೇ ಇಂಗ್ರೀಡಿಯೆಂಟ್ಸ್ ಅನ್ಕೊಂಡಿದ್ದೆ ಗೈಸ್. ಬೇಗ ಎತ್ಕೊಂಡ್ರೆ ಸರಿ ನೀನು. ನಾನು ತಿನ್ನಲ್ಲ. ಸ್ಟಾರ್ಟ್ ಮಾಡ್ತೀನಿ. ಇಟ್ಕೊಂಡು ಕೊಟ್ಬಿಡ. ಆ್ಯಂಡ್ ಇವತ್ತು ನಮಗೆ ಫಿಶಲ್ಲಿ ಯಾವ ಥರ ಎಲ್ಲ ಪೀಸಸ್ನ ಕಟ್ ಮಾಡ್ಬೋದು ಮತ್ತು ಪ್ರತಿಯೊಂದು ಪೀಸಸ್ಗೂ ಯಾವ ಥರ ನೇಮ್ ಇರುತ್ತೆ ಅಂತೆಲ್ಲ ಹೇಳ್ಕೊಡ್ತಿದ್ರು. ಮತ್ತು ಅದರ ಸ್ಕಿನ್ನೆಲ್ಲ ಹೆಂಗೆ ರಿಮೂವ್ ಮಾಡೋದು, ಯಾವ ಪಾರ್ಟಲ್ಲಿ ಬೋನ್ಸ್ ಇರಲ್ಲ, ಮತ್ತು ಯಾವ ಥರ ಫಿಶ್ ತೊಗೊಬೇಕು, ಮತ್ತು ಫಿಶ್ನ ಸೆಲೆಕ್ಟ್ ಮಾಡುವಾಗ ಅದು ಫ್ರೆಶ್ ಹೆಂಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅದೆಲ್ಲ ಹೇಳ್ಕೊಡ್ತಿದ್ರು. ಆ್ಯಂಡ್ ದಿಸ್ ವಾಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ಸೊ ಈ ಕ್ಲಾಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿತ್ತು. ಬಟ್ ಈ ಕ್ಲಾಸಲ್ಲಿ ನಾನು ಫುಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಫೈನಲ್ ಔಟ್ಪುಟ್ನ ತೋರ್ಸೋಕ್ಕಾಗಿಲ್ಲ. ನಂಗೆ ಅವತ್ತು ಸ್ವಲ್ಪ ಗಿಡಿನೆಸ್ ಇತ್ತು, ಸೊ ಅದಕ್ಕೆ ಐ ಜಸ್ಟ್ ಟುಕ್ ರೆಸ್ಟ್. ಆ್ಯಂಡ್ ಇದು ಬಂದುಬಿಟ್ಟು ಹೆಂಗೆ ಪೀಸಸ್ ಎಲ್ಲ ಕಟ್ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಿದ್ರು. ಆ್ಯಂಡ್ ಫೈನಲಿ ಲೆಮನ್ ಸಾಸ್ ಜೊತೆಗೆ ಫಿಶ್ ಗ್ರಿಲ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರು ವಿತ್ ಪೊಟ್ಯಾಟೊ ಲೀಕ್ ಸೂಪ್. ಸೊ ಐ ಹ್ಯಾವ್ ಸಮ್ ಪಿಕ್ಚರ್ಸ್, ಅದನ್ನು ಶೇರ್ ಮಾಡ್ತೀನಿ. ನಿಮ್ಮ ಎಲ್ಲರಿಗೂ ಗೊತ್ತು ನಂಗೆ ಫಿಶ್ ಅಂದರೆ ಎಷ್ಟಿಷ್ಟ ಅಂತ. ಆಫ್ಟರ್ ಚಿಕನ್ ಆ್ಯಂಡ್ ಮಟನ್ ಐ ವುಡ್ ಸೇ ಫಿಶ್, ಬಿಕಾಸ್ ಫಿಶಲ್ಲಿ ಅದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದು ಸಾಫ್ಟಾಗಿ ಹೆಂಗಿದ್ರೂ ಅದನ್ನು ತಿನ್ಬಿಡ್ಬೋದು. ಮತ್ತು ಜಾಸ್ತಿ ಎಗ್ ಹೊಡಿಯಲ್ಲ ಫಿಶ್ಶು, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಅದರಲ್ಲಿ ನನಗೆ ಫಿಂಗರ್ ಫಿಶ್ ಇಸ್ ಮೈ ಮೋಸ್ಟ್ ಫೇವ್ರೆಟ್. ಅದಾದಮೇಲೆ ಗ್ರಿಲ್ ಫಿಶ್ ಮತ್ತು ಫ್ರೈ ಅದು ಇದು ಎಲ್ಲ ಬರುತ್ತೆ. ಬಟ್ ಫಸ್ಟ್ ಇಸ್ ಫಿಂಗರ್ ಫಿಶ್. ಅದನ್ನು ಫಿಲೆಟ್ ಮಾಡಿ ಆ ಥರದ್ರಲ್ಲಿ ಮಾಡೋದು. ಸೊ ಅದಾಗಿದ್ದು ನೆಕ್ಸ್ಟ್ ಡೇನೇ ಮನೆಗೆ ತರಿಸ್ಕೊಂಡು ನಾನೇ ಮಾಡಿ ತಿಂದೆ. ಅದೆಷ್ಟು ಟೇಸ್ಟಿಯಾಗಿ ಚೆನ್ನಾಗಿತ್ತು. ಬಟ್ ಅಲ್ಲಿ ಮಾಡಿ ತಿನ್ನೋದಕ್ಕಿಂತ ನಮ್ಮ ಮನೇಲಿ ನಾವೇ ಸ್ವಲ್ಪ ಹೋನ್ ಮಸಾಲಾಸ್ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟಿ ಅನಿಸುತ್ತೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. 20 minutes ವಿಡಿಯೋಲಿ ಎಷ್ಟು ಜಸ್ಟಿಸ್ ಮಾಡೋಕ್ಕಾಗುತ್ತೋ ಅಷ್ಟು ಜಸ್ಟಿಸ್ ಮಾಡ್ತೀನಿ. ನನಗೆ
ಅಲ್ಲಿ 3 to 4 hours ಕ್ಲಾಸಸ್ ಇರುತ್ತೆ. ಅದರಲ್ಲಿ ಸ್ಮಾಲ್ ಗ್ಲಿಮ್ಸ್ನೆಲ್ಲ ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋದು ಇಟ್ ಈಸ್ ರಿಯಲಿ ಅ ವೆರಿ ಹ್ಯಾಪಿ ಥಿಂಗ್ ಫಾರ್ ಮೀ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Meet you all soon in my other interesting vlog. Until then, take care. Bye-bye. Thanks for watching.